Good morning, students. Now let us look at this 10th problem today. Okay, so 10th problem is here. 1 minute. So it is here. So 10th problem. Company budgets a production of 10 lakh units at a variable cost of 40 each. Fixed cost are 80 lakhs. The selling price is fixed to yield 20% profit on sales. You are required to calculate PV ratio and BEP value. Okay, very clearly given PV ratio and BEP value. ನೋಡಿ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡುವ ಮೊದಲು. ಸೊ ಪ್ರೊಡಕ್ಷನ್ 10 lakh units ನೋಡಿ, ಪ್ರೊಡಕ್ಷನ್ 10 lakh units, ವೇರಿಯಬಲ್ ಕಾಸ್ಟ್ 40 ಈಚ್, ಫಿಕ್ಸ್ಡ್ ಕಾಸ್ಟ್ 80 lakhs ಈಚ್, ಮತ್ತು ಫಿಕ್ಸ್ಡ್ ಸೆಲ್ಲಿಂಗ್ ಪ್ರೈಸ್ ಇಸ್ ಫಿಕ್ಸ್ಡ್ ಟು ಈಲ್ಡ್ ಅ ಪ್ರಾಫಿಟ್ ಆಫ್ 20% ಆನ್ ಸೇಲ್ಸ್. ಸೊ ಏನು ಮಾಡಬೇಕೀಗ ನಾವು ಇನ್ನು ಇದಕ್ಕೆ ಫಸ್ಟ್ ನೀವು ಪಿ ವಿ ರೇಷಿಯೋದು ಫಾರ್ಮುಲಾ ಬರೆಯಿರಿ. ಪಿ ವಿ ರೇಷಿಯೋ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡ್ ಬೈ ಸೇಲ್ಸ್ ಪ್ರೈಸ್ ಪರ್ ಯೂನಿಟ್ ಇಂಟು 100. ಓಕೆ, ಅದೇ ರೀತಿ ಬಿ ಇ ಪಿ ನಮಗೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಇದು ಎರಡು ಕೇಳಿದ್ದು ಎಕ್ಸಾಮ್ ಇದರಲ್ಲಿ ಕ್ವಶನ್ ಪೇಪರಲ್ಲಿ. ಸೊ ಕ್ವಶನಲ್ಲಿ ವಿ ವಿಲ್ ಫಸ್ಟ್ ಫೈಂಡ್ ಔಟ್ ವಾಟ್ ಈಸ್ ಗಿವನ್. ಸೊ ನೋಡಿ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಬರ್ತಾರೆ. ಫಿಕ್ಸ್ಡ್ ಕಾಸ್ಟ್ 80 lakhs ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ 40 per unit ಅಂತ ಉಂಟು, ಪ್ರೊಡಕ್ಷನ್ ಯೂನಿಟ್ಸ್ 10 lakhs ಅಂತ ಉಂಟು, ಸೆಲ್ಲಿಂಗ್ ಪ್ರೈಸಿಗೆ 20% ಆಫ್ ಪ್ರಾಫಿಟ್ ಆನ್ ಸೇಲ್ಸ್. ಈಗ ಮೊದಲು ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ನಮಗೆ ಇಲ್ಲಿ ವೇರಿಯಬಲ್ ಕಾಸ್ಟ್ ಉಂಟು, ಸೆಲ್ಲಿಂಗ್ ಪ್ರೈಸ್ ಇಲ್ಲ. ಸೊ ನಮಗೆ ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಫಿಕ್ಸ್ಡ್ ಕಾಸ್ಟ್ ಉಂಟು. ಸೊ ಆಗೇನು ಮಾಡ್ಬೋದು, ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟನ್ನು ಹಿಡಿದುಕೊಂಡು ನಾವು ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಿ, ಆಮೇಲೆ ಇಲ್ಲಿ 20% ಆಫ್ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಸೊ ಅದರ ಮೂಲಕ ನಾವು ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಿ ಸೇಲ್ಸ್ ಪ್ರೈಸನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್. ಸೊ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಉಂಟು ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಮಾಡಬೇಕು. ಆಗ ನಮಗೆ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಸಿಗ್ತದೆ. ಸೊ ಇಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇಸ್ 80 lakhs ಮತ್ತು 10 lakh units. ಸೊ ವಿ ವಿಲ್ ಗೆಟ್ 8 per unit ಅಂತ ಫಿಕ್ಸ್ಡ್ ಕಾಸ್ಟ್ ಸಿಗ್ತದೆ. ಸೊ ಇಲ್ಲಿ ವೇರಿಯಬಲ್ ಕಾಸ್ಟ್ ಉಂಟು ನಮಗೆ 40 per unit ಮತ್ತು ಫಿಕ್ಸ್ಡ್ ಕಾಸ್ಟ್ ಉಂಟು 8 per unit. ಸೊ 48 per unit ಆಯಿತು. ಟೋಟಲ್ ಕಾಸ್ಟ್ ವಿ ಗಾಟ್. ಓಕೆ, ಈಗ ಟೋಟಲ್ ಕಾಸ್ಟ್ ಸಿಕ್ಕಿದ ಮೇಲೆ ನಮಗೆ ಪ್ರಾಫಿಟ್ ಇದು ನೋಡಿ, ಇದು ಮಾಡ್ಬೋದು. ಸೆಲ್ಲಿಂಗ್ ಪ್ರೈಸ್ ಇಸ್ 20% ಆಫ್ ಪ್ರಾಫಿಟ್ ಆನ್ ಸೇಲ್ಸ್. ನಮಗೆಲ್ಲರಿಗೂ ಗೊತ್ತುಂಟು, ಈಗ 48 rupees ಕಾಸ್ಟ್ ಆದರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಅಂತ ಉಂಟು. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾಗಿದೆ ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ಈಸ್ 20% ಆಫ್ ಪ್ರಾಫಿಟ್ ಈಸ್ 20% ಆಫ್ ಸೇಲ್ಸ್ ಪ್ರೈಸ್. ಸೊ ನಮಗೆ ಟೋಟಲ್ ಕಾಸ್ಟ್ ಗೊತ್ತಾಯಿತು ಎಷ್ಟು, 48. ಟೋಟಲ್ ಕಾಸ್ಟ್ ಈಸ್ 48 ಮತ್ತು 20% ಆಫ್ ಪ್ರಾಫಿಟ್ ಆನ್ ಸೇಲ್ಸ್. ಸೊ ನೀವೇನು ಮಾಡಬೇಕು, 48 ಈಸ್ ಈಕ್ವಲ್ ಟು 80. ಓಕೆ, 48 ಈಸ್ ಈಕ್ವಲ್ ಟು 80. ಅದನ್ನು ಇಲ್ಲಿ ಬರ್ದಾರಂತ ಕಾಣ್ತದೆ. ಹೌದು, ಇಲ್ಲಿ ಉಂಟು ನೋಡಿ. ಸೊ 48 ಈಸ್ ಈಕ್ವಲ್ ಟು, ದಟ್ ಈಸ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು 80 ಮತ್ತು 20 ನಮಗೆ ಗೊತ್ತಿಲ್ಲ. ಸೊ 100 ಈಸ್ ಈಕ್ವಲ್ ಟು ಸೇಲ್ಸ್. ಸೊ ಆ ರೀತಿಯ ಫಾರ್ಮುಲಾ ಮಾಡಬೇಕು. ಸೊ ಆ ರೀತಿಯ ಫಾರ್ಮುಲಾ ಮಾಡುವಾಗ ನೋಡಿ, ಇಲ್ಲಿ 48 ಈಸ್ ಈಕ್ವಲ್ ಟು 80, 20 ಹೌ ಮಚ್ ಅಂತ ಮಾಡಬೇಕು. ಸೊ ಹಾಗೆ ಮಾಡುವಾಗ ನಿಮಗೆ 20 into 48 ಡಿವೈಡ್ ಬೈ 80 ಮಾಡುವಾಗ ವಿ ವಿಲ್ ಗೆಟ್ 12 rupees. ಸೊ 12 rupees ಸಿಗ್ತದೆ. ಸೊ 12 ಮತ್ತು 48 ನಮಗೆ ಪ್ರಾಫಿಟ್ ಮತ್ತು ಕಾಸ್ಟ್ ಆ್ಯಡ್ ಮಾಡಿದಾಗ ಸೆಲ್ಲಿಂಗ್ ಪ್ರೈಸ್ ಬರ್ತದೆ. ಸೊ ವಿ ಗೆಟ್ ಸೆಲ್ಲಿಂಗ್ ಪ್ರೈಸ್. ನಮಗೆ ಒಂದು ಸಲ ಸೆಲ್ಲಿಂಗ್ ಪ್ರೈಸ್ ಸಿಕ್ಕಿದೆ ಅಂತ ಹೇಳಿದರೆ ವಿ ಕ್ಯಾನ್ ಗೋ ಫಾರ್ ಮಾರ್ಜಿನಲ್ ಕಾಸ್ಟಿಂಗ್ ಫಾರ್ಮುಲಾ ಆಫ್ ಸೇಲ್ಸ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಈಸ್ ಪ್ರಾಫಿಟ್ ಆರ್ ಲಾಸ್. So taking this formula we can also calculate contribution or we can also calculate profit. Okay, so now what is asked in the problem is PV ratio and BEP in value. So BEP in value ನಮಗೆ ಗೊತ್ತಾಗಬೇಕಾದ್ರೆ PV ratio ಬೇಕೇ ಬೇಕು. ಸೊ ಅದೇ ಅವರು ಫಸ್ಟ್ ಕೇಳಿದ್ದಾರೆ PV ratio. ಸೊ PV ratio ಫೈಂಡ್ ಔಟ್ ಮಾಡಬೇಕು, ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನಮಗೆ ಸೇಲ್ಸ್ ಪ್ರೈಸ್ ಗೊತ್ತಾಗಿದೆ, ವೇರಿಯಬಲ್ ಕಾಸ್ಟ್ ಗೊತ್ತಾಗಿದೆ. ಸೊ ಆದ ಕಾರಣ ನಮಗೆ ಆಟೋಮ್ಯಾಟಿಕಲಿ ಕಾಂಟ್ರಿಬ್ಯೂಷನ್ ವಿ ಕ್ಯಾನ್ ಐಡೆಂಟಿಫೈ. ಸೊ ಹೌ ಕ್ಯಾನ್ ವಿ ಐಡೆಂಟಿಫೈ ಕಾಂಟ್ರಿಬ್ಯೂಷನ್ ಹೇಗಂದರೆ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 60 ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ 40. ಸೊ ಕಾಂಟ್ರಿಬ್ಯೂಷನ್ ಅಮೌಂಟ್ಸ್ ಟು
20 rupees per unit. So 20 rupees per unit is contribution. So ಇಲ್ಲಿ ಪಿ ವಿ ರೇಷಿಯೋ ಫಾರ್ಮುಲಾಗೆ ಈಗ ಬನ್ನಿ. ಸೊ ಪಿ ವಿ ರೇಷಿಯೋ ಫಾರ್ಮುಲಾ ಏನು ಹೇಳ್ತದೆ, 20 ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ಸೇಲ್ಸ್ ಪ್ರೈಸ್ ಪರ್ ಯೂನಿಟ್ ಇಂಟು 100. ಸೊ ಇಲ್ಲಿ ನೋಡಿ ಕಾಂಟ್ರಿಬ್ಯೂಷನ್ 20, ಸೇಲ್ಸ್ ಪ್ರೈಸ್ ಈಸ್ 60 ಇಂಟು 100 ಮಾಡಿ, ಯು ವಿಲ್ ಗೆಟ್ 33.333% ಅಂದರೆ 0.33 ಅಂತ ಸಿಗ್ತದೆ. ಸೊ ಈಗ ನಮಗೆ ಈಸಿಯಾಗಿ ಬ್ರೇಕ್ ಇವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನೆನಪಿರಲಿ, ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಈಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್, ಬಟ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಈಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ನಮಗೆ 33.33% ಅಂತ ಗೊತ್ತಾಗಿದೆ. ಸೊ ಫಿಕ್ಸ್ಡ್ ಕಾಸ್ಟ್ ಈಸ್ 80 lakhs ಡಿವೈಡ್ ಬೈ 0.33 ಮಾಡಿ ಅಥವಾ ಇಂಟು 33% ಇಂಟು 100, ಈ ರೀತಿ ಮಾಡಿದರೆ ನಿಮಗೆ 2,40 lakhs rupees ಬರ್ತದೆ. ಸೊ ಇಷ್ಟು ಈಸ್ ಅ ಬ್ರೇಕ್ ಇವನ್ ವ್ಯಾಲ್ಯೂ, ಬ್ರೇಕ್ ಇವನ್ ಪಾಯಿಂಟ್ ಇನ್ ವ್ಯಾಲ್ಯೂ, ನಾಟ್ ಇನ್ ಕ್ವಾಂಟಿಟಿ. ಯಾಕಂದರೆ ಇದು ನಿಮಗೆ ವ್ಯಾಲ್ಯೂ. ಈಗ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ನಮಗೆ ಎಷ್ಟು 60, ಅದನ್ನು ಡಿವೈಡ್ ಮಾಡಿದರೆ ನಿಮಗೆ ಕ್ವಾಂಟಿಟಿ ಕೂಡ ಗೊತ್ತಾಗ್ತದೆ. ಸೊ ಬಟ್ ಕ್ವಾಂಟಿಟಿ ಕೇಳಲಿಲ್ಲ ಅವರು ಬ್ರೇಕ್ ಇವನ್ ಪಾಯಿಂಟ್ ಇದು. ಸೊ ವಿ ನೀಡ್ ನಾಟ್ ಡೂ ಕ್ವಾಂಟಿಟಿ ಹಿಯರ್, ಅದರ್ವೈಸ್ ವಿ ಕ್ಯಾನ್ ಆಲ್ಸೋ ವುಡ್ ಹ್ಯಾವ್ ಡನ್ ಕ್ವಾಂಟಿಟಿ ಬೈ ಫಾರ್ಮುಲಾ ಆಲ್ಸೋ. 80 lakhs ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಆಫ್ 20 ಅಂತ ಮಾಡಿದರೆ ನಮಗೆ ಯೂನಿಟ್ಸ್ ಸಿಗ್ತದೆ. ಓಕೆ, ಯೂನಿಟ್ಸ್ ಸಿಗ್ತದೆ, ಮಸ್ಟ್ ಬಿ 40 lakhs ಸಮಥಿಂಗ್. ಸೊ ಯಾಕಂದರೆ ಇಂಟು 40 ಅಂತ ಮಾಡಿದರೆ 4 lakhs ಅಂತ ಬರ್ತದೆ ಅಂತ ನೋಡ್ತದೆ. ಸೊ ಹಾಗೆ ನಿಮಗೆ ಕ್ಯಾಲ್ಕುಲೇಷನ್ ಈ ರೀತಿ ಮಾಡಿದರೆ ನಮಗೆ ಆನ್ಸರ್ ಗೊತ್ತಾಗ್ತದೆ. ಸೊ ದಿಸ್ ಪ್ರಾಬ್ಲಮ್ ದೇ ಹ್ಯಾವ್ ಆಸ್ಕ್ಡ್ ಲಿಟಲ್ ಡಿಫ್ರೆಂಟ್ಲಿ. ವೈ? ಬಿಕಾಸ್ ಸಿ ದೇ ಹ್ಯಾವ್ ಗಿವನ್ ವೇರಿಯಬಲ್ ಕಾಸ್ಟ್, ದೇ ಹ್ಯಾವ್ ಗಿವನ್ ಫಿಕ್ಸ್ಡ್ ಕಾಸ್ಟ್ ಟೋಟಲ್, then they have given sales price by getting the profit 20% ಅಂತ ಕೊಟ್ಟಿದ್ದಾರೆ, ಸೇಲ್ಸ್ ಪ್ರೈಸ್ ಕೊಡಲಿಲ್ಲ. ಸೊ ಆದ ಕಾರಣ ನಮಗೆ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡಬೇಕು, ಆ 20% ಅಂತ ಪ್ರಾಫಿಟ್ ಯಾವಾಗ ಈಲ್ಡ್ ಕೊಡ್ತಾರೆ ನಾವು ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ನೋಡಬೇಕು. ಸೊ ಟೋಟಲ್ ಕಾಸ್ಟ್ ಹೇಗೆ ಫೈಂಡ್ ಔಟ್ ಮಾಡೋದು? ಟೋಟಲ್ ಕಾಸ್ಟ್ ಈಸ್ ಫೌಂಡ್ ಔಟ್ ಥ್ರೂ fixed cost plus variable cost per unit. So variable cost here they have given 40, ಆಗ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಮಾಡಿ. ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ ನೀವು ಫಿಕ್ಸ್ಡ್ ಕಾಸ್ಟ್ ಟೋಟಲ್ ಡಿವೈಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಮಾಡಬೇಕು. ಸೊ ಆಗ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಬರ್ತದೆ. ಟೋಟಲ್ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ ಮೂಲಕ ಮಾಡಿ, ಆಮೇಲೆ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ 20% ಆಫ್ ಪ್ರಾಫಿಟ್ ಎಷ್ಟಾಗ್ತದೆ ಅಂತ. ಬಟ್ ಪ್ರಾಫಿಟ್ 20% ಆನ್ ಸೆಲ್ಲಿಂಗ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಆದ ಕಾರಣ ಅದು 80 ಆಗ್ತದೆ. ಟೋಟಲ್ ಕಾಸ್ಟ್ 80-20 ಮಾಡಬೇಕು ನೀವು. ಸೊ ಆ ರೀತಿ ಮಾಡಿದಾಗ ಪ್ರಾಫಿಟ್ ಸಿಗ್ತದೆ ನಿಮಗೆ. ಒಂದ್ಸಲ